ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪುತ್ರ ಎಚ್.ಡಿ. ಕುಮಾರಸ್ವಾಮಿಯವರ ಕಾರ್ಯಭಾರ ಈಗ ರಾಷ್ಟ್ರವ್ಯಾಪಿ ವಿಸ್ತರಿಸಿದೆ. ಹೀಗಿರುವಾಗ ಪಕ್ಷ ಸಂಘಟನೆಗೆಂದು ಕುಮಾರಸ್ವಾಮಿ ಇನ್ನು ಕರ್ನಾಟಕದ ಸರಹದ್ದಿನಲ್ಲೇ ಉಳಿದುಕೊಳ್ಳಲು ಆಗದ ಸಂಗತಿ ಎಂದೇ ಜೆಡಿಎಸ್ ನೆಲೆಯಲ್ಲಿ ಲೆಕ್ಕಾಚಾರದ ಮಂಥನ ಶುರುವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ 3.0 ಸರ್ಕಾರದಲ್ಲಿ ಕುಮಾರಸ್ವಾಮಿ ಪ್ರಮುಖ ಖಾತೆ ವಹಿಸಿಕೊಂಡ ಸಂದರ್ಭದಿಂದಲೇ ಜಾತ್ಯತೀತ ಜನತಾದಳವನ್ನು ಸಂಘಟಿಸಿ ಹೊಸ ದಿಕ್ಕಿನತ್ತ ಕೊಂಡೊಯ್ಯಲು 24x7 ಕಾರ್ಯನಿರ್ವಹಿಸುವ ಕ್ರಿಯಾತ್ಮಕ ವ್ಯಕ್ತಿಯ ಅನ್ವೇಷಣೆಗೆ ಚಾಲ್ತಿ ಬಂದಿದೆ. ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷನ ಸ್ಥಾನಕ್ಕೆ ಸುಪುತ್ರನಿಗೆ ಪಟ್ಟ ಕಟ್ಟಿದರಾಯಿತು ಎಂದು ಕುಮಾರಸ್ವಾಮಿ ಮನಸ್ಸಿನಲ್ಲೇ ಮಂಡಿಗೆ ತಿನ್ನುತ್ತಿದ್ದರೂ ಪಕ್ಷದ ನೆಲೆಯಲ್ಲಿ ಮತ್ತೊಮ್ಮೆ ಅಪಸ್ವರಕ್ಕೆ ಕಾರಣವಾಗಲೂಬಹುದು. ಇನ್ನೊಂದೆಡೆ ಮತ್ತೊಂದು ವಿಚಾರ ನೋಡುವುದಾದರೆ, ದೇವೇಗೌಡರ ಮತ್ತೊಬ್ಬ ಮಗ ಮಾಜಿ ಮಂತ್ರಿ ಎಚ್.ಡಿ. ರೇವಣ್ಣ ಅವರ ಸಂಗತಿ. ಎಚ್.ಡಿ. ರೇವಣ್ಣ ಅವರು ಪಕ್ಷದ ಜವಾಬ್ದಾರಿಯ ಹುದ್ದೆಗೆ ಕೂರಿಸಲು ಸಾಧ್ಯವಾಗದ ಸಂಗತಿ ಎದುರಾಗಿದೆ. ಕಾರಣ, ರೇವಣ್ಣನವರ ನ್ಯೂಕ್ಲಿಯರ್ ಕುಟುಂಬವೇ ಈಗ ಕಾನೂನಿನ ಸುಳಿಯಲ್ಲಿ ಸಿಲುಕಿದೆ, ಆರೋಪಿ ಸ್ಥಾನದಲ್ಲಿದೆ. ಹೀಗಿರುವಾಗ ಪಕ್ಷದ ವರ್ಚಸ್ಸಿನ ಮೇಲೂ ಮತ್ತು ಇಳಿ ವಯಸ್ಸಿನ ತನ್ನ ಬದುಕಿನ ಮೇಲೂ ರೇವಣ್ಣ ಎಂಬ ಗ್ರಹಣದ ಕರಿನೆರಳು ಆವರಿಸಲು ಬಿಡಲಾರರು ಹಿರಿಗೌಡರು. ಹೀಗೆ ರಾಜ್ಯಾಧ್ಯಕ್ಷನ ಸ್ಥಾನದ ಪೈಪೋಟಿಯ ಸ್ಪರ್ಧೆಯಿಂದ ರೇವಣ್ಣ ಅಂಡ್ ಫ್ಯಾಮಿಲಿ ತಕ್ಕ ಮಟ್ಟಿಗೆ ಹೊರಗೆ ಉಳಿಯುವುದು ಖಚಿತವೆಂದೇ ಮೇಲ್ನೋಟಕ್ಕೆ ಕಾಣುತ್ತಿದೆ. ಹಾಗಾದರೆ ಕುಮಾರಸ್ವಾಮಿ ತೆರವು ಮಾಡಬಹುದಾದ ಜೆಡಿಎಸ್ ರಾಜ್ಯಾಧ್ಯಕ್ಷನ ಸ್ಥಾನಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಗೆ ಜಿ.ಟಿ. ದೇವೇಗೌಡ, ಬಂಡೆಪ್ಪ ಕಾಶಂಪುರ, ವೈ.ಎಸ್.ವಿ. ದತ್ತ, ಸಾರಾ ಮಹೇಶ್ ಹೆಸರು ಪಕ್ಷದ ನೆಲೆಯಲ್ಲಿ ಥಳಕು ಹಾಕಿಕೊಂಡಿವೆ. ಹೀಗೆ ಹರಿದಾಡುತ್ತಿರುವ ಹೆಸರುಗಳಲ್ಲಿ ಗೌಡರ ಪರಿವಾರದಿಂದ ಹೊರಗಿನವರು ಆಯ್ಕೆಯಾದರೆ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಕಾರ್ಯಾಧ್ಯಕ್ಷರಾಗಿ ನೇಮಕರಾಗುವ ಸಾಧ್ಯತೆಗಳು ಅಲ್ಲಗಳೆಯುವಂತಿಲ್ಲ. ಅಥವಾ ನಿಖಿಲ್ ಅವರನ್ನು ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಆರಿಸಿಕೊಂಡು ಎಲ್ಲ ತೀರ್ಮಾನಗಳ ಹಕ್ಕು ಮತ್ತು ಜವಾಬ್ದಾರಿ ಈ ನಿಖಿಲ್ ಹೆಗಲಿಗೆ ಕಟ್ಟಬಹುದು. ಒಂದೊಮ್ಮೆ ಪರಿವಾರ ರಾಜಕಾರಣದ ವಿರುದ್ಧ ಧ್ವನಿಯಾಗುವ ಪ್ರಧಾನಿ ನರೇಂದ್ರ ಮೋದಿಯವರ ಮನಸ್ಸು ಗೆದ್ದು ಅವರ 3.0 ಸರ್ಕಾರದ ಪೂರ್ಣಾವಧಿ ಸಚಿವರಾಗಿ ಮತ್ತು ಎನ್ಡಿಎ ಕೂಟದ ಮಿತ್ರ ಪಕ್ಷವಾಗಿ ಭದ್ರವಾದ ನೆಲೆ ಉಳಿಸಿಕೊಳ್ಳಲು ದೇವೇಗೌಡ ಹಾಗೂ ಕುಮಾರಸ್ವಾಮಿ ಸಂಕಲ್ಪ ಮಾಡಿದ್ದೇ ಆದರೆ ಜಾತ್ಯತೀತ ಜನತಾದಳದ ಅಂದರೆ ಜೆಡಿಎಸ್ ಪ್ರಧಾನ ದಫ್ತರ್ ಇರುವ ಜೆಪಿ ಭವನದ ಬೀಗದ ಕೈ ದೇವೇಗೌಡರ ಫ್ಯಾಮಿಲಿಯಿಂದ ಕೈತಪ್ಪಿ ಹೊರಗಿನವರ ಪಾರುಪತ್ಯೆಗೆ ಹಸ್ತಾಂತರವಾಗಲಿದೆ ಎಂದೇ ವಿಶ್ಲೇಷಿಸಲಾಗುತ್ತಿದೆ. ಒಟ್ಟಾರೆ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿರುವ ಚನ್ನಪಟ್ಟಣ ವಿಧಾನಸಭೆ ಕ್ಷೇತ್ರಕ್ಕೆ ಉಪಚುನಾವಣೆಯ ಸಮಯ ನಿಗದಿಯಾಗುವ ಮೊದಲೇ ರಾಜ್ಯಕ್ಕೆ ಜೆಡಿಎಸ್ ಅಧ್ಯಕ್ಷ ಸ್ಥಾನದ ನೂತನ ವ್ಯಕ್ತಿ ಪಟ್ಟಾಭಿಷೇಕ ಪೂರ್ಣಗೊಳ್ಳುವ ಸಾಧ್ಯತೆಗಳೇ ಹೆಚ್ಚು. ಇದಾಗಿತ್ತು ಈ ಹೊತ್ತಿನ ವಿಶ್ವ ಪ್ಲಸ್ ಟಿವಿ ವಿಶೇಷ. ಪೊಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ.